ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ಅವಧಿಯಲ್ಲಿ ನಾವು ಪ್ರಾಚೀನ ನಾಗರಿಕತೆಗಳು ಅಂತಕ್ಕಂಥ ಪಾಠದ ಮುಂದುವರೆದ ಭಾಗವನ್ನ ಈಗ ಅಧ್ಯಯನ ಮಾಡೋಣ. ಹಾಗಾದರೆ ಪಾಠದ ಹೆಸರು ಪ್ರಾಚೀನ ನಾಗರಿಕತೆಗಳು. ಪ್ರಾಚೀನ ನಾಗರಿಕತೆಗಳು. ಹಾಗಾದರೆ ಈಗಾಗಲೇ ನಾವು ಎರಡು ನಾಗರಿಕತೆಗಳ ಕುರಿತು ಹಿಂದಿನ ಅವಧಿಯಲ್ಲಿ ಅಧ್ಯಯನವನ್ನು ಮಾಡಿದ್ದೀವಿ. ಮೊದಲನೇದಾಗಿ ಬರತಕ್ಕಂಥ ಒಂದು ನಾಗರಿಕತೆ ಯಾವುದು ಅಂತಂದ್ರೆ ಈಜಿಪ್ಟ್ ನಾಗರಿಕತೆ. ಯಾವುದು? ಈಜಿಪ್ಟ್ ನಾಗರಿಕತೆ. ಇನ್ನ ಎರಡನೇದಾಗಿ ಬರತಕ್ಕಂಥ ಒಂದು ನಾಗರಿಕತೆ ಯಾವುದು ಅಂತಂದ್ರೆ ಮೆಸೊಪೊಟೇಮಿಯಾ ನಾಗರಿಕತೆ. ಮೆಸೊಪೊಟೇಮಿಯಾ ನಾಗರಿಕತೆ. ಮೆಸೊಪೊಟೇಮಿಯಾ ನಾಗರಿಕತೆ. ಇನ್ನು ಮೂರನೇದಾಗಿ ಬರತಕ್ಕಂಥ ಒಂದು ನಾಗರಿಕತೆ ಯಾವುದು ಅಂತಂದ್ರೆ ಅದು ಚೀನಾ ನಾಗರಿಕತೆ ಅಂತೇಳಿ ಹೇಳ್ತಾ ಇದ್ದಾರೆ. ಯಾವುದು? ಚೀನಾ ನಾಗರಿಕತೆ. ಹಾಗಾಗಿ ಈ ಒಂದು ಅವಧಿಯಲ್ಲಿ ನಾವು ಈ ಚೀನಾ ನಾಗರಿಕತೆಯ ಕುರಿತು ಅಧ್ಯಯನವನ್ನ ಮಾಡೋಣ. ಹಾಗಾದರೆ ಮಕ್ಕಳೇ, ನಿಮಗೆ ಈಗಾಗಲೇ ಗೊತ್ತಿರುವ ಹಾಗೆ ನಮ್ಮ ಭಾರತದ ಈಶಾನ್ಯ ದಿಕ್ಕಿನಲ್ಲಿರ್ತಕ್ಕಂಥ ಒಂದು ದೇಶ ಯಾವುದು ಅಂದ್ರೆ ಅದು ಚೀನಾ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಈ ಚೀನಾ ದೇಶದಲ್ಲಿ ಮಂಗೋಲಿಯನ್ ಅಂತಕ್ಕಂಥ ಒಂದು ಜನಾಂಗದವರು ಅಲ್ಲಿ ವಾಸವಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಮಕ್ಕಳೇ, ಚೀನಾದಲ್ಲಿ ಈ ಮಂಗೋಲಿಯನ್ ಅಂತಕ್ಕಂಥ ಜನಾಂಗ, ಮಂಗೋಲಿಯನ್ ಅಂತಕ್ಕಂಥ ಒಂದು ಬುಡಕಟ್ಟು ಜನಾಂಗ ಅಂತ ನಾವು ಹೇಳ್ತಾ ಇದ್ದೀವಿ. ಅದನ್ನ ಬುಡಕಟ್ಟು ಜನಾಂಗದವರು ಅಲ್ಲಿ ಏನ್ ಮಾಡ್ತಾ ಇದ್ರು? ವಾಸಿಸ್ತಾ ಇದ್ದಾರೆ. ಬುಡಕಟ್ಟು ಜನಾಂಗಕ್ಕೆ ಸೇರಿರ್ತಕ್ಕಂಥ ಜನರು ಈ ಚೀನಾ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ವಾಸವಾಗಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಇವರು ಹಳದಿ ಮೈ ಬಣ್ಣದ ಒಂದು ಬುಡಕಟ್ಟಿಗೆ ಸೇರಿದವರು ಅಂತೇಳಿ ಹೇಳ್ತಾ ಇದ್ದಾರೆ. ಹಳದಿ ಮೈ ಬಣ್ಣದ ಬುಡಕಟ್ಟಿಗೆ ಸೇರಿರ್ತಕ್ಕಂಥವರು ಯಾರು? ಮಂಗೋಲಿಯನ್ನರು ಅಂತೇಳಿ ಅವರನ್ನ ಕರೀತಾ ಇದ್ದಾರೆ. ಹಾಗಾದ್ರೆ ಈ ಚೀನಾ ಅಂತಕ್ಕಂಥ ಒಂದು ನಾಗರಿಕತೆಯಲ್ಲಿ ಅಂದ್ರೆ ಈ ಚೀನಾದಲ್ಲಿ ಹರಿತಾ ಇರತಕ್ಕಂಥ ಅತಿ ಪ್ರಮುಖವಾಗಿರ್ತಕ್ಕಂಥ ನದಿಗಳು ಯಾವುವು ಅಂತಂದ್ರೆ ಅಲ್ಲಿ ಇರ್ತಕ್ಕಂಥ ಒಂದು ನದಿಗಳು ಯಾಂಗ್ಸೆ, ಸಿಕಿಯಾಂಗ್, ಕಾಂಗೋ ಮತ್ತು ಹಳದಿ ನದಿ. ಹೀಗೆ 4 ನದಿಗಳು ಈ ಚೀನಾ ದೇಶದಲ್ಲಿ ಹರಿತಾ ಇರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಮೊದಲನೇದು ಯಾಂಗ್ಸೆ ಅಂತಕ್ಕಂಥ ಒಂದು ನದಿ, ಎರಡನೇದು ಸಿಕಿಯಾಂಗ್ ಅಂತಕ್ಕಂಥ ಒಂದು ನದಿ, ಮೂರನೇದು ಕಾಂಗೋ ಅಂತಕ್ಕಂಥ ಒಂದು ನದಿ, ನಾಲ್ಕನೇದು ಹಳದಿ ನದಿ. ಈ 4 ನದಿಗಳು ಚೀನಾದಲ್ಲಿ ಹರಿತಾ ಇರತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಮೊದಲು ಈ ಚೀನಾ ನಾಗರಿಕತೆ ಅಂತಕ್ಕಂಥದ್ದು ಹಳದಿ ನದಿ ತೀರದಲ್ಲಿ ಇದು ಹುಟ್ಟಿಕೊಂಡಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಚೀನಾ ನಾಗರಿಕತೆ ಅಂತಕ್ಕಂಥದ್ದು ಯಾವ ನದಿಯ ಒಂದು ದಡದಲ್ಲಿ ಇದು ಹುಟ್ಟಿಕೊಂಡಿತ್ತು ಅಂತಂದ್ರೆ ಅದು ಹಳದಿ ನದಿ ದಡದಲ್ಲಿ ಈ ಚೀನಾ ನಾಗರಿಕತೆ ಅಂತಕ್ಕಂಥದ್ದು ಪ್ರಾರಂಭವಾಯಿತು ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಆದ್ದರಿಂದ ಇದನ್ನ ಚೀನಾ ನಾಗರಿಕತೆಯ ಒಂದು ತೊಟ್ಟಿಲು ಅಂತೇಳಿ ಅದನ್ನ ಕರೀತಾ ಇದ್ದಾರೆ. ನೋಡಿ ಮಕ್ಕಳೇ, ಈ ಹಳದಿ ನದಿ ದಡದಲ್ಲಿ ಈ ಚೀನಾ ನಾಗರಿಕತೆ ಅಂತಕ್ಕಂಥದ್ದು ಹುಟ್ಟಿಕೊಂಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹೀಗಾಗಿ ಇದನ್ನ ಚೀನಾ ನಾಗರಿಕತೆಯ ತೊಟ್ಟಿಲು ಅಂತೇಳಿ ಅದನ್ನ ಕರೀತಾ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಇಲ್ಲಿ ಈ ಗ್ರಾಮಗಳಿಂದಲೇ ಅವರ ಒಂದು ಆಡಳಿತ ಅಂತಕ್ಕಂಥದ್ದು ಪ್ರಾರಂಭವಾಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಈ ಚೀನಿಯರ ಒಂದು ಆಡಳಿತ ಅಂತಕ್ಕಂಥದ್ದು ಅವತ್ತಿನ ಒಂದು ಕಾಲದಲ್ಲಿ ಅದು ಗ್ರಾಮಗಳಿಂದ ಆರಂಭಗೊಂಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಅಲ್ಲಿ ನಿಧಾನವಾಗಿ ಭತ್ತ ಇರಬಹುದು, ರೇಷ್ಮೆ ಬೆಳೆ ಇರಬಹುದು, ಇವುಗಳನ್ನ ಉತ್ಪಾದಿಸಿ ಏನ್ ಮಾಡ್ತಾ ಇರ್ತಾರ, ಅಲ್ಲಿರ್ತಕ್ಕಂಥ ಜನರು ವಿದೇಶಿ ವ್ಯಾಪಾರವನ್ನ ಅವರು ಹೆಚ್ಚಿಸಿಕೊಂಡಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಈ ಚೀನಾ ನಾಗರಿಕತೆಯಲ್ಲಿ ಬರ್ತಕ್ಕಂಥ ಒಂದು ರಾಜಕೀಯ ಇತಿಹಾಸದ ಕುರಿತು ಈಗ ಅಧ್ಯಯನವನ್ನು ಮಾಡೋಣ. ರಾಜಕೀಯ ಇತಿಹಾಸ. ಹಾಗಾದ್ರೆ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಚೀನಿಯರು ಈ ಹಳದಿ ನದಿ ದಡದಲ್ಲಿ ಈ ಚೀನಾ ನಾಗರಿಕತೆ ಅಂತಕ್ಕಂಥದ್ದು ಬೆಳೆದು ಬಂದಿರತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಚೀನಾದ ಮೊದಲ ಮನೆತನ ಅಂತಕ್ಕಂಥದ್ದು ಈ ಚೀನಾ ಅಂತಕ್ಕಂಥ ಒಂದು ಪ್ರದೇಶವನ್ನು ಆಳಿರ್ತಕ್ಕಂಥ ಮೊದಲ ಮನೆತನದ ಹೆಸರು ಯಾವುದು ಅಂದ್ರೆ ಶಾಂಗ್ ಅಂತಕ್ಕಂಥ ಒಂದು ಮನೆತನ ಇಲ್ಲಿ ಆಳ್ವಿಕೆಯನ್ನು ಮಾಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಯಾವುದು? ಶಾಂಗ್ ಅಂತಕ್ಕಂಥ ಒಂದು ಮನೆತನ. ಶಾಂಗ್
ಮನೆತನ. ಈ ಒಂದು ಮನೆತನ ಈ ಚೀನಾ ದೇಶದಲ್ಲಿ ಆಳ್ವಿಕೆಯನ್ನ ಮಾಡಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಈ ಮನೆತನ ಇಂದಿಗೆ ಸುಮಾರು 3600ರಿಂದ 3000 ವರ್ಷಗಳಿಗೂ ಕೂಡ ಅಲ್ಲಿ ಆಳ್ವಿಕೆಯನ್ನು ಮಾಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಇಲ್ಲಿ ಕೃಷಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನ ಅವರು ಅವತ್ತಿನ ಕಾಲದಲ್ಲಿ ಕೊಟ್ಟಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಈ ಒಂದು ಕಾಲದ ಜನರು ಪಿಂಗಾಣಿ ಮತ್ತು ಕಂಚಿನ ಒಂದು ಪಾತ್ರೆಗಳನ್ನ ಅವರು ಉತ್ಪಾದಿಸುವ ಒಂದು ಕರಕುಶಲ ಕಲೆಗಳಲ್ಲಿ ಅವರು ಸಾಕಷ್ಟು ಪರಿಣಿತಿಯನ್ನ ಪಡೆದುಕೊಂಡಿದ್ದರು ಅಂತ ಹೇಳ್ತಾ ಇದ್ದಾರೆ. ನೋಡಿ ಮಕ್ಕಳೇ, ಅವತ್ತಿನ ಒಂದು ಕಾಲದಲ್ಲಿ ಈ ಪಿಂಗಾಣಿ ಮತ್ತು ಕಂಚಿನ ಪಾತ್ರೆಗಳನ್ನ ಉತ್ಪಾದಿಸುವ ಒಂದು ಕಲೆಗಳಲ್ಲಿ ಸಾಕಷ್ಟು ನಿಪುಣರಾಗಿದ್ದರು ಅಂತೇಳಿ ಹೇಳ್ತಾ ಇದ್ದಾರೆ. ಈ ಶಾನ್ ಮನೆತನದ ನಂತರ ಈ ಒಂದು ಪ್ರದೇಶವನ್ನ ಅವತ್ತಿನ ಕಾಲದಲ್ಲಿ ಚೌ ಅಂತಕ್ಕಂಥ ಒಂದು ಮನೆತನ ಆಳ್ವಿಕೆಯನ್ನು ಮಾಡಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಮೊದಲನೇ ಬರ್ತಕ್ಕಂಥ ಮನೆತನ ಯಾವುದು? ಶಾನ್ ಅಂತಕ್ಕಂಥ ಮನೆತನ. ಇದಾದ ನಂತರ ಬರ್ತಕ್ಕಂಥ ಮತ್ತೊಂದು ಮನೆತನ ಯಾವುದು? ಚೌ ಅಂತಕ್ಕಂಥ ಒಂದು ಮನೆತನ. ಈ ಚೌ ಅಂತಕ್ಕಂಥ ಒಂದು ಮನೆತನ ಈ ಚೀನಾದಲ್ಲಿ ತನ್ನದೇ ಇರತಕ್ಕಂಥ ಒಂದು ಆಳ್ವಿಕೆಯನ್ನ ನಡೆಸಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಈ ಚೌ ಮನೆತನದ ಅತ್ಯಂತ ಪ್ರಸಿದ್ಧನಾಗಿರ್ತಕ್ಕಂಥ ಒಬ್ಬ ರಾಜ ಯಾರು ಅಂತಂದ್ರೆ ಹುವಾಂಗ್ ಅಂತೇಳಿ ಆತನ ಹೆಸರು. ಈ ಚೌ ಮನೆತನದ ಅತ್ಯಂತ ಪ್ರಸಿದ್ಧನಾಗಿರ್ತಕ್ಕಂಥ ಒಬ್ಬ ಅರಸ ಯಾರು ಅಂತಂದ್ರೆ ಹುವಾಂಗ್ ಅಂತೇಳಿ ಆತನ ಹೆಸರು. ಹುವಾಂಗ್ ಸುಪ್ರಸಿದ್ಧರಾಗಿರ್ತಕ್ಕಂಥ ಒಬ್ಬ ರಾಜನಾಗಿದ್ದ. ಯಾರು? ಹುವಾಂಗ್ ಅಂತೇಳಿ ಆತನ ಹೆಸರು. ಈ ಚೀನಾ ದೇಶದಲ್ಲಿ ಆಗಿರತಕ್ಕಂಥ ಇಬ್ಬರು ಶ್ರೇಷ್ಠ ತತ್ವಜ್ಞಾನಿಗಳು ಯಾರು ಅಂತಂದ್ರೆ ಅಲ್ಲಿ ಒಬ್ಬರ ಹೆಸರು ಲಾವೋತ್ಸೆ ಅಂತೇಳಿ ಒಬ್ಬರ ಹೆಸರು ಲಾವೋತ್ಸೆ, ಮತ್ತೊಬ್ಬ ಕನ್ಫ್ಯೂಷಿಯಸ್ ಅಂತೇಳಿ ಆತನ ಹೆಸರು. ಲಾವೋತ್ಸೆ ಮತ್ತು ಕನ್ಫ್ಯೂಷಿಯಸ್. ಲಾವೋತ್ಸೆ ಮತ್ತೊಬ್ಬರು ಕನ್ಫ್ಯೂಷಿಯಸ್. ಇವರು ಶ್ರೇಷ್ಠ ತತ್ವಜ್ಞಾನಿಗಳು. ಚೀನಾ ದೇಶದಲ್ಲಿ ಆಗಿ ಹೋಗಿರ್ತಕ್ಕಂಥ ಶ್ರೇಷ್ಠ ತತ್ವಜ್ಞಾನಿಗಳು ಅಂತೇಳಿ ಇವರನ್ನ ಕರೀತಾ ಇದ್ದಾರೆ. ಲಾವೋತ್ಸೆ ಮತ್ತು ಕನ್ಫ್ಯೂಷಿಯಸ್ ಅಂತೇಳಿ ಅವರ ಹೆಸರು. ಹಾಗಾದ್ರೆ ಈ ಚೌ ಮನೆತನ ಒಂದು ಆಳ್ವಿಕೆಯನ್ನ ಕೊನೆಗೊಳಿಸಿ ಈ ಚಿನ್ ಅಂತಕ್ಕಂಥ ಒಂದು ಮನೆತನ ಅಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಮೊದಲನೇ ಬರ್ತಕ್ಕಂಥ ಮನೆತನ ಯಾವುದು? ಶಾಂಗ್ ಅಂತಕ್ಕಂಥ ಮನೆತನ. ಶಾಂಗ್ ಮನೆತನ ಆಳ್ವಿಕೆಯಾದ ನಂತರ ಚೌ ಅಂತಕ್ಕಂಥ ಒಂದು ಮನೆತನ ಆಳ್ವಿಕೆಯನ್ನು ನಡೆಸಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಇದಾದ ನಂತರ ಚಿನ್ ಅಂತಕ್ಕಂಥ ಒಂದು ಮನೆತನ ಅಲ್ಲಿ ಆಳ್ವಿಕೆಯನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಚಿನ್ನ ಮನೆತನ ಚೀನಾದಲ್ಲಿ ಈ ತರನಾಗಿ 3 ಮನೆತನಗಳು ತಮ್ಮದೇ ಆಗಿರ್ತಕ್ಕಂಥ ಒಂದು ಆಳ್ವಿಕೆಯನ್ನ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಈ ಚಿನ್ನ ಮನೆತನ ಅಧಿಕಾರಕ್ಕೆ ಬಂದ ನಂತರ ಈ ಒಂದು ಚಿನ್ನ ಮನೆತನದಿಂದಲೇ ಆ ಒಂದು ದೇಶಕ್ಕೆ ಚೀನಾ ಅಂತಕ್ಕಂಥ ಒಂದು ಹೆಸರು ಬಂದಿರತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಈ ಚಿನ್ ಅಂತಕ್ಕಂಥ ಮನೆತನದ ಸುಪ್ರಸಿದ್ಧನಾಗಿರ್ತಕ್ಕಂಥ ಒಬ್ಬ ರಾಜ ಯಾರು ಅಂತಂದ್ರೆ ಸಿ ಹಾಂಗ್ ತಿ ಅಂತೇಳಿ ಆತನ ಹೆಸರು. ಸಿ ಹಾಂಗ್ ತಿ ಅಂತೇಳಿ ಆತನ ಹೆಸರು. ಈತ ಸುಪ್ರಸಿದ್ಧನಾಗಿರ್ತಕ್ಕಂಥ ಒಬ್ಬ ಅರಸ, ಸುಪ್ರಸಿದ್ಧ ಒಬ್ಬ ರಾಜ. ಚಿನ್ನ ಮನೆತನದಲ್ಲಿ ಆಗಿ ಹೋಗಿರ್ತಕ್ಕಂಥ ಒಬ್ಬ ಸುಪ್ರಸಿದ್ಧನಾಗಿರ್ತಕ್ಕಂಥ ಒಬ್ಬ ರಾಜನ ಹೆಸರು ಏನು? ಸಿ ಹಾಂಗ್ ತಿ ಅಂತೇಳಿ ಆತನ ಹೆಸರು. ಈತ ಆ ಚೀನಾದಲ್ಲಿ ಒಂದೇ ರೀತಿಯ ಒಂದು ಕಾನೂನುಗಳನ್ನ ಈತ ಜಾರಿಗೆ ತಂದಿರತಕ್ಕಂಥದ್ದು ಒಂದು ವಿಶೇಷವಾಗಿರ್ತಕ್ಕಂಥದ್ದು. ಆದ್ದರಿಂದ ಇವನನ್ನ ಚೀನಾದ ಮೊದಲ ರಾಜನ ಅಂತೇಳಿ ಈತನನ್ನ ಕರೀತಾ ಇದ್ದಾರೆ. ಯಾಕಂದ್ರೆ ಚೀನಾ ದೇಶದಲ್ಲಿ ಒಂದೇ ರೀತಿಯ ಒಂದು ಕಾನೂನುಗಳನ್ನ, ಒಂದೇ ರೀತಿಯ ಒಂದು ನಿಯಮಗಳನ್ನ ಜಾರಿಗೆ ತಂದಿರತಕ್ಕಂಥ ಒಬ್ಬ ರಾಜ ಈತನಾಗಿರ್ತಕ್ಕಂಥದ್ದು. ಹೀಗಾಗಿ ಈತನನ್ನ ಚೀನಾದ ಮೊದಲ ಅರಸ ಅಂತೇಳಿ ಈತನನ್ನ ಕರೀತಾ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಈ ಶತ್ರುಗಳ ಒಂದು ದಾಳಿಯನ್ನ ತಡೆಯುವ ಸಲುವಾಗಿ ಈತ ಚೀನಾದಲ್ಲಿ 1500 ಕಿಲೋಮೀಟರ್ ಅಂದ್ರೆ 1500 ಮೈಲಿ ಉದ್ದದ ಒಂದು ಮಹಾ
ನಿರ್ಮಾಣ ಮಾಡಿಸಿದ ಅಂತೇಳಿ ಹೇಳ್ತಾ ಇದ್ದಾರೆ. ನೋಡಿ ಮಕ್ಕಳೇ, ಈ ಶಿವಾಂತಿಯ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಸಾಧನೆ ಏನು ಅಂತಂದ್ರೆ, ಆ ಚೀನಾದಲ್ಲಿ ಈ ಶತ್ರುಗಳ ಒಂದು ದಾಳಿಯನ್ನು ತಡೆಗಟ್ಟುವ ಸಲುವಾಗಿ ಈತ 1500 ಮೈಲಿ ಉದ್ದದ ಒಂದು ಚೀನಾ ಮಹಾಗೋಡೆಯನ್ನ ಅವತ್ತಿನ ಕಾಲದಲ್ಲಿ ಈತ ನಿರ್ಮಾಣ ಮಾಡಿಸಿದ ಅಂತೇಳಿ ಹೇಳ್ತಾ ಇದ್ದಾರೆ. ಈ ಶಿವಾಂತಿ ನಿಧನ ಹೊಂದಿದ ನಂತರ ಈ ಚೀನಾ ಅಂತಕ್ಕಂಥ ಒಂದು ದೇಶವನ್ನ ಹಾನ್ ವಂಶದ ರಾಜನಾಗಿರ್ತಕ್ಕಂಥ ಯಾರು ಊತಿ ಅಂತೇಳಿ ಆತ ಆಳ್ವಿಕೆಯನ್ನು ಮಾಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಈ ಶಿವಾಂತಿ ಅಂತಕ್ಕಂಥ ಒಬ್ಬ ಸುಪ್ರಸಿದ್ಧನಾಗಿರ್ತಕ್ಕಂಥ ರಾಜ ನಿಧನವನ್ನ ಹೊಂದಿದ ನಂತರ ಅಲ್ಲಿ ಆಳ್ವಿಕೆಯನ್ನು ಮಾಡಿರ್ತಕ್ಕಂಥ ಮತ್ತೊಂದು ರಾಜ ಮನೆತನ ಯಾವುದು? ಹಾನ್ ಅಂತೇಳಿ ಅದರ ಹೆಸರು. ಚಿನ್ ಮನೆತನ ಆದ ನಂತರ ಯಾವುದು? ಹಾನ್ ಅಂತಕ್ಕಂಥ ಒಂದು ಅರಸು ಮನೆತನ. ಇದರಲ್ಲಿ ಅತ್ಯಂತ ಪ್ರಸಿದ್ಧನಾಗಿರ್ತಕ್ಕಂಥ ಒಬ್ಬ ರಾಜ ಯಾರು ಅಂದರೆ ಊತಿ ಅಂತೇಳಿ ಆತನ ಹೆಸರು. ಊತಿ ಅಂತಕ್ಕಂಥ ಒಬ್ಬ ರಾಜ ಇಲ್ಲಿ ಆಳ್ವಿಕೆಯನ್ನು ಮಾಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಈ ಹಾನ್ ವಂಶದ ಪ್ರಸಿದ್ಧ ದೊರೆಯಾಗಿರ್ತಕ್ಕಂಥ ಈ ಊತಿನ ಒಂದು ಕಾಲದಲ್ಲಿ ವಿಶಾಲ ಚೀನಾ ಸಾಮ್ರಾಜ್ಯ ಅಂತಕ್ಕಂಥದ್ದು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಈತ ವಿದೇಶಿ ವಾಣಿಜ್ಯ ವ್ಯಾಪಾರಕ್ಕೆ ಸಾಕಷ್ಟು ಪ್ರೋತ್ಸಾಹವನ್ನು ಅವತ್ತಿನ ಕಾಲದಲ್ಲಿ ಈತ ಕೊಟ್ಟಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಈ ರೋಮನ್ ಸಾಮ್ರಾಜ್ಯದಲ್ಲಿ ಈ ಚೀನಾದ ಒಂದು ರೇಷ್ಮೆಗೆ ಅಪಾರವಾಗಿರ್ತಕ್ಕಂಥ ಒಂದು ಬೇಡಿಕೆ ಅಂತಕ್ಕಂಥದ್ದು ಅವತ್ತಿನ ಕಾಲದಲ್ಲಿ ಇತ್ತು ಅಂತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ. ಇವೆಲ್ಲದರ ಒಂದು ಪರಿಣಾಮವಾಗಿ ಚೀನಾ ಮತ್ತು ಈ ರೋಮನ್ ನಡುವಿನ ಒಂದು ವ್ಯಾಪಾರ ಮಾರ್ಗ ರೇಷ್ಮೆ ಮಾರ್ಗವನ್ನೇ ಅದು ಪ್ರಸಿದ್ಧಿಯನ್ನ ಪಡೆದುಕೊಂಡಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಅವತ್ತಿನ ಒಂದು ಕಾಲದಲ್ಲಿ ಇಷ್ಟೆಲ್ಲ ಒಂದು ಈ ರೇಷ್ಮೆ ಬೆಳೆ ಅಂತಕ್ಕಂಥದ್ದು ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈ ಬೌದ್ಧ ಧರ್ಮ ಅಂತಕ್ಕಂಥದ್ದು ಚೀನಾವನ್ನ ಪ್ರವೇಶವನ್ನ ಮಾಡ್ತಾ ಇದೆ. ನನ್ನ ಮಕ್ಕಳೇ, ನಮ್ಮ ಭಾರತ ದೇಶದಲ್ಲಿ ಹಲವಾರು ಧರ್ಮಗಳು ಇರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಆ ಒಂದು ಕಾಲದಲ್ಲಿ ಈ ಊತಿನ ಒಂದು ಕಾಲದಲ್ಲಿ ಈ ಬೌದ್ಧ ಧರ್ಮ ಅಂತಕ್ಕಂಥದ್ದು ಚೀನಾವನ್ನ ಪ್ರವೇಶ ಮಾಡ್ತಾ ಇದೆ. ತದನಂತರದಲ್ಲಿ ಹಾನ್ ವಂಶದ ಕಾಲದಲ್ಲಿ ಕಲೆ ಇರಬಹುದು, ಸಾಹಿತ್ಯ ಇರಬಹುದು, ಈ ಎಲ್ಲ ಕ್ಷೇತ್ರಗಳಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹ ಅಂತಕ್ಕಂಥದ್ದು ದೊರಕಿರತಕ್ಕಂಥದ್ದು ಕೂಡ ನಾವು ಕಾಣ್ತಾ ಇದ್ದೀವಿ. ಜೊತೆಗೆ ಆದ್ದರಿಂದ ಈ ಒಂದು ವಂಶದ ಒಂದು ಕಾಲ ಅಂತಕ್ಕಂಥದ್ದು ಚೀನಾದ ಒಂದು ಚರಿತ್ರೆಯಲ್ಲಿ ಒಂದು ಸುವರ್ಣ ಯುಗ ಅಂತೇಳಿ ಅದನ್ನ ಕರೀತಾ ಇದ್ದಾರೆ. ನೋಡಿ ಮಕ್ಕಳೇ, ಈ ಊತಿನ ಒಂದು ಕಾಲದಲ್ಲಿ ಈ ಚೀನಾ ಸಾಮ್ರಾಜ್ಯ ಅಂತಕ್ಕಂಥದ್ದು ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದಿತು ಅಂತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಕಲೆ ಇರಬಹುದು, ಸಾಹಿತ್ಯ ಕ್ಷೇತ್ರ ಇರಬಹುದು, ಇವೆಲ್ಲ ಕ್ಷೇತ್ರಗಳಿಗೆ ಅಪಾರವಾಗಿರ್ತಕ್ಕಂಥ ಒಂದು ಪ್ರೋತ್ಸಾಹ ಅಂತಕ್ಕಂಥದ್ದು ದೊರಕಿತ್ತು ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಈ ವಂಶದ ಒಂದು ಕಾಲವು ಚೀನಾದ ಒಂದು ಚರಿತ್ರೆಯಲ್ಲಿ ಸುವರ್ಣ ಯುಗ ಅಂತೇಳಿ ಅದನ್ನ ಎಂದೇ ಅದು ಪ್ರಸಿದ್ಧಿಯನ್ನ ಪಡ್ಕೊಂಡಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ನಂತರ ಬಂದಿರತಕ್ಕಂಥ ಒಂದು ಸುಂಗ್ ಅಂತಕ್ಕಂಥ ಒಂದು ಮನೆತನ. ನೋಡಿ ಮಕ್ಕಳೇ, ಇಷ್ಟು ಮನೆತನಗಳು ಈ ಚೀನಾ ನಾಗರಿಕತೆಯನ್ನು ಆಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಮೊದಲನೇದಾಗಿ ಶಾಂಗ್ ಅಂತಕ್ಕಂಥ ಒಂದು ಮನೆತನ, ಆ ನಂತರ ಚೌ ಅಂತಕ್ಕಂಥ ಒಂದು ಮನೆತನ, ಆ ನಂತರ ಚಿನ್ ಅಂತಕ್ಕಂಥ ಒಂದು ಮನೆತನ, ಆ ನಂತರ ಹಾನ್ ಅಂತಕ್ಕಂಥ ಒಂದು ಮನೆತನ, ತದನಂತರ ಬರ್ತಕ್ಕಂಥದ್ದು ಸುಂಗ್ ಅಂತಕ್ಕಂಥ ಒಂದು ಮನೆತನ ಅಲ್ಲಿ ಆಳ್ವಿಕೆಯನ್ನು ಮಾಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಸುಂಗ್ ಅಂತಕ್ಕಂಥ ಒಂದು ಮನೆತನ. ಹೀಗೆ ಹಲವಾರು ರಾಜ ಮನೆತನಗಳು ಈ ಚೀನಾ ನಾಗರಿಕತೆಯನ್ನ ಆಳಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಈ ಶುಂಗ್ ಅಂತಕ್ಕಂಥ ಮನೆತನದ ಒಂದು ಕಾಲದಲ್ಲಿ ಈ ಮರದ ಒಂದು ಮುದ್ರಣ ಯಂತ್ರ ಹಾಗೂ ಪಿಂಗಾಣಿ ತಯಾರಿಕೆ ಅಂತಕ್ಕಂಥದ್ದು ಆರಂಭಗೊಂಡಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಮಂಗೋಲರು ಅವತ್ತಿನ ಒಂದು ಕಾಲದಲ್ಲಿ ಅಂದ್ರೆ ಈ ಶುಂಗರ ರಾಜಧಾನಿ ಪೀಕಿಂಗ್ ಅದನ್ನ ಗೆಲ್ಲುವ ಮೂಲಕ ಏನ್ ಮಾಡ್ತಾ ಇದ್ದಾರೆ, ಈ ಶುಂಗರ ಒಂದು ಆಳ್ವಿಕೆಯನ್ನ ಅವತ್ತಿನ ಕಾಲದಲ್ಲಿ ಅಂತ್ಯಗೊಳಿಸಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಈ ಚೀನಾ ನಾಗರಿಕತೆಯ ಒಂದು ಕೊಡುಗೆಗಳ ಕುರಿತು ಈಗ ಅಧ್ಯಯನ ಮಾಡೋಣ. ಚೀನಾ ನಾಗರಿಕತೆಯ ಒಂದು ಕೊಡುಗೆಗಳು. ಹಾಗಾದ್ರೆ ಇಲ್ಲಿ ಬರ್ತಕ್ಕಂಥ ಎಲ್ಲ ಅಂಶಗಳು ಏನು ಅಂತಂದ್ರೆ, ಪ್ರಾಚೀನ ನಾಗರಿಕತೆಗಳು ಅಂತಕ್ಕಂಥ ಒಂದು ಪಾಠದಲ್ಲಿ ಈಗಾಗಲೇ ನಾವು ಈಜಿಪ್ಟ್ ನಾಗರಿಕತೆಯ ಕುರಿತು ಅಧ್ಯಯನವನ್ನು ಮಾಡಿದ್ದೀವಿ. ಮೆಸೊಪೊಟೇಮಿಯಾ ನಾಗರಿಕತೆಯ ಕುರಿತು ಕೂಡ ಅಧ್ಯಯನವನ್ನು ಮಾಡಿದ್ದೀವಿ. ಈಗ ನಾವು ಅಧ್ಯಯನ ಮಾಡ್ತಾ ಇರತಕ್ಕಂಥದ್ದು ಚೀನಾ ನಾಗರಿಕತೆ. ಇಲ್ಲಿ ಚೀನಾದಲ್ಲಿ ಮಂಗೋಲಿಯನ್ ಅಂತಕ್ಕಂಥ ಒಂದು ಬುಡಕಟ್ಟು ಜನಾಂಗ ಅಲ್ಲಿ ವಾಸವಾಗಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಆ ಚೀನಾ ನಾಗರಿಕತೆಯ ಒಂದು ರಾಜಕೀಯ ಇತಿಹಾಸ ಕುರಿತು ನಾವು ಅಧ್ಯಯನವನ್ನು ಮಾಡಬೇಕಾದ್ರೆ ಅಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥ ಒಂದು ಮನೆತನ
ಶಾಂಗ ಮನೆತನ. ತದನಂತರದಲ್ಲಿ ಚೌ ಮನೆತನ ಅಂತಕ್ಕಂಥದ್ದು ಆಳ್ವಿಕೆ ಮಾಡತಕ್ಕಂಥದ್ದು ನಾವು ಕಾಣ್ತಾ ಇದೀವಿ. ಈ ಶಾಂಗ ಮನೆತನದಲ್ಲಿ ಶಾಂಗ ಮನೆತನ ಇರ್ಬೋದು, ಚೌ ಮನೆತನ ಇರ್ಬೋದು. ಈ ಚೌ ಮನೆತನದಲ್ಲಿ ಹುವಾಂಗ್ ಅಂತಕ್ಕಂಥ ಒಬ್ಬ ರಾಜ, ಅತ್ಯಂತ ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತಕ್ಕಂಥ ಒಬ್ಬ ರಾಜ ಅಂತ ಇದನ್ನ ಕರೀತಾ ಇದ್ದಾರೆ. ಇಲ್ಲಿ ಆಗಿ ಹೋಗಿರ್ತಕ್ಕಂಥ ಸುಪ್ರಸಿದ್ಧ ಶ್ರೇಷ್ಠ ತತ್ವಜ್ಞಾನಿಗಳು ಯಾರು ಅಂತಂದ್ರೆ ಲಾವೋ ತ್ಸೆ ಮತ್ತು ಕನ್ಫ್ಯೂಷಿಯಸ್ ಅಂತೇಳಿ ಅವರ ಹೆಸರುಗಳು. ಇವರ ನಂತರ ಈ ಒಂದು ಚೀನಾ ಅಂತಕ್ಕಂಥ ಒಂದು ಪ್ರದೇಶವನ್ನ ಚೀನ್ ಅಂತಕ್ಕಂಥ ಒಂದು ಮನೆತನ ಆಳ್ವಿಕೆ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತಿದ್ದೀವಿ. ಈ ಚೀನ ಮನೆತನದಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತಕ್ಕಂಥ ಒಬ್ಬ ರಾಜ ಯಾರು? ಶಿವಾಂಗ್ ಟಿ ಅಂತೇಳಿ ಆತನ ಹೆಸರು. ತದನಂತರದಲ್ಲಿ ಹಾನ್ ಅಂತಕ್ಕಂಥ ಒಂದು ಮನೆತನ. ಈ ಒಂದು ಹಾನ್ ಅಂತಕ್ಕಂಥ ಮನೆತನದಲ್ಲಿ ಆಗಿ ಹೋಗಿರ್ತಕ್ಕಂಥ ಒಬ್ಬ ರಾಜ ಯಾರು ಅಂದರೆ ಊತಿ ಅಂತೇಳಿ ಆತನ ಹೆಸರು. ತದನಂತರದಲ್ಲಿ ಸುಂಗ್ ಅಂತಕ್ಕಂಥ ಒಂದು ಮನೆತನ ಅಲ್ಲಿ ಆಳ್ವಿಕೆಯನ್ನ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತಿದ್ದೀವಿ. ಹೀಗೆ ಚೀನಾ ನಾಗರಿಕತೆಯ ಕುರಿತು ನಾವು ಅಧ್ಯಯನವನ್ನ ಮಾಡಿದ್ದೀವಿ. ಹಾಗಾದ್ರೆ ಇನ್ನು ಮುಂದುವರತಕ್ಕಂಥ ಒಂದು ಘಟಕ ಏನು ಅಂತಂದ್ರೆ ಜಗತ್ತಿಗೆ ಚೀನಿಯರು ಕೊಟ್ಟಿರತಕ್ಕಂಥ ಒಂದು ಕೊಡುಗೆಗಳ ಕುರಿತು ಈಗ ಅಧ್ಯಯನವನ್ನ ಮಾಡೋಣ. ಚೀನಾ ನಾಗರಿಕತೆಯ ಕೊಡುಗೆಗಳು. ಚೀನಾ ನಾಗರಿಕತೆಯ ಕೊಡುಗೆಗಳು. ಹಾಗಾದ್ರೆ ಚೀನಿಯರು ಯಾವ ಯಾವ ಒಂದು ಕೊಡುಗೆಗಳನ್ನ ಕೊಟ್ಟಿದ್ದಾರೆ? ಚೀನಾ ನಾಗರಿಕತೆಗಳ ಕೊಡುಗೆಗಳು. ಹಾಗಾದ್ರೆ ಚೀನಿಯರು ಅವತ್ತಿನ ಕಾಲದಲ್ಲಿ ಕೊಟ್ಟಿರ್ತಕ್ಕಂಥ ಅತಿ ಪ್ರಮುಖವಾಗಿರ್ತಕ್ಕಂಥ ಒಂದು ಕೊಡುಗೆಗಳು ಏನು ಅನ್ನೋದನ್ನ ಈಗಾಗಲೇ ನಾವು ತಿಳ್ಕೋಬೇಕಾಗ್ತದ. ಪ್ರಾಚೀನ ಒಂದು ಜಗತ್ತಿಗೆ ಚೀನಿಯರು ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆಗಳು ಅಪಾರವಾಗಿರ್ತಕ್ಕಂಥದ್ದು ನಾವು ಕಾಣ್ತಿದ್ದೀವಿ. ಅವತ್ತಿನ ಒಂದು ಕಾಲದಲ್ಲಿ ಚಹಾ ಇರಬಹುದು, ರೇಷ್ಮೆ ವಸ್ತ್ರವನ್ನ ಇವರು ಪರಿಚಯ ಮಾಡಿಸಿದರು ಅಂತಕ್ಕಂಥದ್ದನ್ನ ನಾವು ತಿಳ್ಕೋಬೇಕಾಗ್ತದ. ಇಡೀ ಜಗತ್ತಿಗೆ ಚಹಾವನ್ನ, ರೇಷ್ಮೆ ವಸ್ತ್ರವನ್ನ ಪರಿಚಯಿಸಿರ್ತಕ್ಕಂಥವ್ರು ಯಾರು ಅಂತಂದ್ರೆ ಅವರು ಚೀನಿಯರು ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಇವಲ್ಲದೆ ಬಿದಿರಿನಿಂದ ಮಾಡಿರ್ತಕ್ಕಂಥ ಒಂದು ಕಾಗದ ಆಗಿರ್ಬೋದು, ಸಿಡಿಮದ್ದು ಆಗಿರ್ಬೋದು, ಚಿತ್ರವನ್ನು ಬಿಡಿಸ್ತಕ್ಕಂಥ ಒಂದು ಕುಂಚ ಆಗಿರಬಹುದು, ಬ್ರಷ್ ಅಂತ ನಾವು ಏನು ಇದ್ದೀವಿ ಅದಾಗಿರ್ಬೋದು, ಪಿಂಗಾಣಿ ಪಾತ್ರೆಗಳಿರ್ಬೋದು, ದಿಕ್ಸೂಚಿ ಇರ್ಬೋದು, ಇವೆಲ್ಲವೂ ಚೀನಿಯರು ಕೊಟ್ಟಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಕೊಡುಗೆಗಳು ಅಂತಕ್ಕಂಥದ್ದನ್ನ ನಾವು ತಿಳಿದುಕೊಳ್ಳಬೇಕಾಗ್ತದೆ. ಈ ಪಿಂಗಾಣಿ, ದಿಕ್ಸೂಚಿ ಮೊದಲಾದವುಗಳನ್ನ ಕಂಡು ಹಿಡಿದಿರ್ತಕ್ಕಂಥ ಒಂದು ಕೀರ್ತಿ ಈ ಚೀನಿಯರಿಗೆ ಅದು ಸಲ್ತಾ ಇರತಕ್ಕಂಥದ್ದು ನಾವು ಕಾಣ್ತಾ ಇದೀವಿ. ಚೀನಿಯರು ಈ ಚಿತ್ರಲಿಪಿಯ ಮೂಲಕ ಏನ್ ಮಾಡ್ತಾ ಇದ್ರು? ಬರಿತಾ ಇರತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಚೀನಿಯರು ಅವತ್ತಿನ ಕಾಲದಲ್ಲಿ ಈ ಚಿತ್ರಲಿಪಿಯ ಮೂಲಕ ಬರಿತಾ ಇದ್ರು. ಇವುಗಳನ್ನ ಬಿದಿರಿನ ಒಂದು ಬೊಂಬಿನ ಮೇಲೆ ಮೇಲಿನಿಂದ ಕೆಳಮುಖವಾಗಿ ಅವರು ಬರಿತಾ ಇರತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಅವತ್ತಿನ ಒಂದು ಕಾಲದಲ್ಲಿ ಚೀನಾದ ತತ್ವಜ್ಞಾನ ಕ್ಷೇತ್ರವನ್ನ ಈ ಲಾವೋ ತ್ಸೆ ಮತ್ತು ಕನ್ಫ್ಯೂಷಿಯಸ್ ಅಂತಕ್ಕಂಥವರು ಅತ್ಯಂತ ಶ್ರೀಮಂತಗೊಳಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಲಾವೋ ತ್ಸೆ ಅಂತಕ್ಕಂಥ ಒಬ್ಬ ತತ್ವಜ್ಞಾನಿ ಅಲ್ಲಿರ್ತಕ್ಕಂಥ ಜನರಿಗೆ ಹೇಳಿರ್ತಕ್ಕಂಥ ಒಂದು ಮಾತು ಏನು ಅಂತಂದ್ರೆ, ಚೀನಿಯರಿಗೆ ಸರಳ ಜೀವನ, ತ್ಯಾಗ, ಪ್ರಕೃತಿಯೊಂದಿಗೆ ಒಂದು ಸಾಮರಸ್ಯದಿಂದ ಬಾಳುವುದನ್ನ ಆತ ಬೋಧನೆ ಮಾಡಿದ ಅಂತಕ್ಕಂಥದ್ದನ್ನ ನಾವು ಹೇಳ್ತಾ ಇದ್ದೀವಿ. ಈ ಲಾವೋ ತ್ಸೆ ಅಂತಕ್ಕಂಥ ಒಬ್ಬ ಶ್ರೇಷ್ಠ ತತ್ವಜ್ಞಾನಿ ಆ ಚೀನಾ ದೇಶದಲ್ಲಿ ವಾಸವಾಗಿರತಕ್ಕಂಥ ಸಾಮಾನ್ಯ ಜನರಿಗೆ ಏನಂತೇಳಿ ಆತ ಬೋಧನೆಯನ್ನು ಮಾಡಿದ ಅಂತಂದ್ರೆ, ಸರಳವಾಗಿರ್ತಕ್ಕಂಥ ಒಂದು ಜೀವನದ ಬಗ್ಗೆ, ತ್ಯಾಗದ ಬಗ್ಗೆ, ಜೊತೆಗೆ ಪ್ರಕೃತಿಯೊಂದಿಗೆ ಹೊಂದಾಣಿಕೆ ಅಂದರೆ ಸಾಮರಸ್ಯ, ಈ ಒಂದು ಅಂಶಗಳ ಕುರಿತು ಆತ ಬೋಧನೆಯನ್ನ ಮಾಡಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಯಾವ ರೀತಿ ನಾವು ಪ್ರಕೃತಿಯೊಂದಿಗೆ ಸಾಮರಸ್ಯದಿಂದ ಬಾಳ್ವೆಯನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ಆತ ಬೋಧನೆ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಇನ್ನೊಬ್ಬ ಶ್ರೇಷ್ಠ ತತ್ವಜ್ಞಾನಿ ಇರತಕ್ಕಂಥ ಕನ್ಫ್ಯೂಷಿಯಸ್ ಏನಂತ ಹೇಳ್ತಾ ಇದ್ದಾರಪ್ಪ ಅಂತಂದ್ರೆ, ಆತ ಸಮಾಜದಲ್ಲಿ ಕಳೆದು ಹೋಗಿರ್ತಕ್ಕಂಥ ಈ ನೈತಿಕ ಮತ್ತು ಸಾಮಾಜಿಕ ಮೌಲ್ಯಗಳು ಇವುಗಳನ್ನ ಮರು ಸೃಷ್ಟಿಸುವ ಕೆಲಸವನ್ನ ಆತ ಮಾಡಿದ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ನನ್ನ ಮಕ್ಕಳೇ, ಈ ಕನ್ಫ್ಯೂಷಿಯಸ್ ಅಂತಕ್ಕಂಥ ಮತ್ತೊಬ್ಬ ತತ್ವಜ್ಞಾನಿ ಆತ ಮಾಡಿರ್ತಕ್ಕಂಥ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಕೆಲಸ ಏನು ಅಂತಂದ್ರೆ, ಅವತ್ತಿನ ಕಾಲದಲ್ಲಿ ಸಮಾಜದಲ್ಲಿ ಕಳೆದು ಹೋಗಿರ್ತಕ್ಕಂಥ ಈ ನೈತಿಕ ಮತ್ತು ಸಾಮಾಜಿಕ ಮೌಲ್ಯಗಳನ್ನ ಆತ
ಮರುಸ್ಥಾಪಿಸುವ ಒಂದು ಕೆಲಸವನ್ನು ಅವತ್ತಿನ ಕಾಲದಲ್ಲಿ ಆತ ಮಾಡಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಇಲ್ಲಿಯವರೆಗೆ ನಾವು ಚೀನಾ ನಾಗರಿಕತೆಯ ಕುರಿತು ಸಂಪೂರ್ಣವಾಗಿ ಈ ಒಂದು ಅವಧಿಯಲ್ಲಿ ಅಧ್ಯಯನವನ್ನ ಮಾಡಿದ್ದೀವಿ. ಈ ಪಾಠದ ಕೊನೆಗೆ ಬರತಕ್ಕಂಥ ಎಲ್ಲ ಪ್ರಶ್ನೋತ್ತರಗಳಿಗೆ ನೀವೇನ್ ಮಾಡಬೇಕು, ಉತ್ತರಗಳನ್ನ ಬರೀರಿ ಅಂತ ಹೇಳ್ತಾ ಈ ಒಂದು ಅವಧಿಗೆ ನಾ ಏನ್ ಮಾಡ್ತಾ ಇದ್ದೀನಿ, ವಿರಾಮವನ್ನ ನೀಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.